ಛೀ ಥೂ ನಾಚಿಕೆ ಆಗಲ್ವಾ ಇವರ ಜನ್ಮಕ್ಕೆ. ಜನ ದಿನನಿತ್ಯ ಕಾಫಿ ಟೀ ಕುಡಿಯೋಕೆ ಹಾಲನ್ನ ಖರೀದಿ ಮಾಡ್ತಾರೆ. ಅದ್ರಲ್ಲೂ ನಂದಿನಿ ಬ್ರ್ಯಾಂಡ್ ಹಾಲೇ ಬೇಕು ಅಂತ ಖರೀದಿ ಮಾಡ್ತಾರೆ. ಆದ್ರೆ ಇದೇ ಬ್ರ್ಯಾಂಡ್ ಹಾಲನ್ನ ಕೆಲ ಪಾಪಿಗಳು ವಿಷ ಮಾಡ್ತಿದ್ದಾರೆ. ಈ ವಿಷ ಹಾಲೇನಾದ್ರೂ ನೀವು ಕುಡಿದ್ರೆ ನೇರವಾಗಿ ಆಸ್ಪತ್ರೆ ಸೇರೋದು ಗ್ಯಾರಂಟಿ. ನಂದಿನಿ ಹೆಸರಲ್ಲಿ ದಂಧೆ, 8 ಜನ ಆರೋಪಿಗಳು ಅಂದರ್. ಹೌದು, ಚಿನ್ನದ ನಾಡು ಕೋಲಾರದಲ್ಲಿ ಸದ್ದಿಲ್ಲದೆ ನಕಲಿ ಹಾಲು ತಯಾರಿಕಾ ಮಾಫಿಯಾ ತಲೆ ಎತ್ತಿದೆ. ಈ ವಿಚಾರ ತಿಳಿತಾ ಇದ್ದಂತೆ ಕೆಜಿಎಫ್ ಪೊಲೀಸರು ರಾತ್ರೋರಾತ್ರಿ ನಕಲಿ ಹಾಲು ತಯಾರಿಕಾ ಅಡ್ಡೆ ಮೇಲೆ ದಾಳಿ ನಡೆಸಿ ಆಂಧ್ರಪ್ರದೇಶ ಮೂಲದ 8 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳನ್ನ ವೆಂಕಟೇಶಪ್ಪ, ಬಾಲಾಜಿ, ದಿಲೀಪ್, ಬಾಲರಾಜ್, ಮನೋಹರ್, ಕಾರ್ತಿಕ್, ಮನೋಜ್, ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಆಕ್ಚುಲಿ ಇವರು ಡೈರಿಗೆ ಸಪ್ಲೈ ಮಾಡಿ ಡೈರಿಯಿಂದ ನಾರ್ಮಲ್ ಇದ್ದು ಹಾಲು ಬರ್ತಾ ಇದ್ರು, ಅಲ್ಲಿ ಮಿಕ್ಸ್ ಮಾಡಿ ಬೇರೆ ಕಡೆ. ದಾಳಿ ವೇಳೆ 500 ಗ್ರಾಂ ನಂದಿನಿ ಹಾಲಿನ ಪುಡಿಯ 350 ಪ್ಯಾಕೆಟ್, 1 ಕೆಜಿ ತೂಕದ 40 ಪ್ಯಾಕೆಟ್, ಮಿಲೆಟ್ ಮಿಲ್ಕ್ ಲಡ್ಡು 12 ಪ್ಯಾಕೆಟ್, 500 ಗ್ರಾಂ ಸಾಮರ್ಥ್ಯದ 7 ಬೆಲ್ಲದ ಪ್ಯಾಕೆಟ್, 900 ಪಾಕೆಟ್ ಪಾಮ್ ಆಯಿಲ್, 2 ಮಿಕ್ಸಿ, 38 ಲೀಟರ್ ಸಾಮರ್ಥ್ಯದ 51 ಹಾಲಿನ ಕ್ಯಾನ್, ಹಾಲು ಸರಬರಾಜು ಮಾಡುತ್ತಿದ್ದ 2 ವಾಹನಗಳು ಪತ್ತೆಯಾಗಿದ್ದು ಇವೆಲ್ಲವನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಕಲಿ ಹಾಲು ಹೇಗೆ ತಯಾರಿಸುತ್ತಿದ್ರು? ಈ ಆರೋಪಿಗಳು ಕೆಜಿಎಫ್ ನಗರದ ಬಳ್ಳಗೆರೆ ಹೊರವಲಯದ ಗ್ರಾಮದ ತೋಟದ ಮನೆಯಲ್ಲಿ ಪಾಮ್ ಆಯಿಲ್ ಹಾಗೂ ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸಿಕೊಂಡು ಅಕ್ರಮವಾಗಿ ನಕಲಿ ಹಾಲು ತಯಾರಿಕೆ ಮಾಡ್ತಾ ಇದ್ರು. 1 ಲೀಟರ್ ನಕಲಿ ಮಿಶ್ರಣದಿಂದ 20 ಲೀಟರ್ ಹಾಲು ತಯಾರಿ ಮಾಡ್ತಿದ್ರು. ಹೀಗೆ ತಯಾರಿ ಮಾಡಿದ ಹಾಲನ್ನ ಬೇತಮಂಗಲ ಸೇರಿದಂತೆ ಇತರೆ ಪ್ರದೇಶಗಳ ಡೈರಿಗಳಿಗೆ ಸರಬರಾಜು ಮಾಡ್ತಿದ್ರು. ಈ ಆರೋಪಿಗಳು ನಂದಿನಿ ಸೇರಿ ವಿವಿಧ ಬ್ರ್ಯಾಂಡ್ ಹೆಸರಲ್ಲಿ ಕಲಬೆರಕೆ ಹಾಲು ತಯಾರಿಸಿ ಬೇತಮಂಗಲ ಸೇರಿದಂತೆ ಇತರ ಪ್ರದೇಶಗಳ ಡೈರಿಗಳಿಗೆ ಸರಬರಾಜು ಮಾಡ್ತಿದ್ರು. ನಂದಿನಿ ಸಂಸ್ಥೆ ಹೊರಗಡೆ ಮಾರಾಟ ಮಾಡದ ಹಾಲಿನ ಪೌಡರ್ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ನೀಡಲಾಗುವ ಪೌಷ್ಟಿಕ ಆಹಾರದ ಪ್ಯಾಕೆಟ್ಗಳು ಆರೋಪಿಗಳ ಬಳಿಗೆ ಹೇಗ್ ಬಂದ್ವು? ಇದರಲ್ಲಿ ಯಾರಾದ್ರೂ ಸರ್ಕಾರಿ ನೌಕರರು ಶಾಮೀಲಾಗಿದ್ದಾರೆ ಎಂಬುದರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಿದೆ. ಅದೇನೇ ಇರಲಿ, ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿರುವ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅನ್ನೋದು ವಿಜಯ ಟೈಮ್ಸ್ ಆಗ್ರಹ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.